Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾಹಾ, ಒಳ್ಳೆ ದಂತದ ಗೊಂಬೆ ತರ ಕಾಣಿಸ್ತಾ ಇದೀನಿ. ನನಗೆ ಪ್ರೇಮ ಪತ್ರ ಬರ್ಕೊಟ್ಟಿರೋ ಆ ನನ್ನ ಪ್ರೇಮ ಕವಿ ಇವತ್ತು ನನ್ನ ಕಣ್ ಹಿಡಿತಾನೆ. ಅದಕ್ಕೆ ಇವತ್ತು ನಾನು ಸ್ಕೂಲ್ಗೆ ಕಾರಲ್ಲಿ ಹೋಗದೆ ನಡ್ಕೊಂಡು ಹೋಗೋಣ ಅಂತ. ಆಗ ನಾನ್ ಯಾರು, ಹೇಗಿದ್ದೀನಿ ಅಂತ ನನ್ನನ್ನು ಎಲ್ಲೋ ನೋಡಿರೋ ಆ ನನ್ನ ಪ್ರೇಮಿ ನನ್ನ ಮುಂದೆ ಬಂದೇ ಬರ್ತಾನೆ, ನನ್ನ ಕಣ್ ಹಿಡಿತಾನೆ. ಒಂದು ವೇಳೆ ಅವ್ರು ನನ್ನ ಕಣ್ ಮುಂದೆ ಬಂದ್ರೆ ನಾನು ಯಾವ ತರ ಮಾತಾಡಿಸ್ಲಿ, ಏನಂತ ಕರೀಲಿ? ಹಾಯ್ ಅಲ್ಲ, ಓಯ್ ಅಲ್ಲ, ಇನ್ಯಾ ಅಲ್ಲ, ಇದ್ಯಾವ್ದು ಬೇಡ ಅಂತ ಅನಿಸಿದೆ. ಯಾಕಂದ್ರೆ ಅವ್ರು ನೋಡಕ್ ಹೇಗಿದಾರೋ ಏನೋ ಒಂದೂ ಗೊತ್ತಿಲ್ಲ. ಮೊದ್ಲು ಅವ್ರು ನನ್ ಕಣ್ಮುಂದೆ ಬರ್ಲಿ, ಅವ್ರ ಏನಾದ್ರೂ ನೋಡಕ್ಕೆ ನನ್ ತರನೇ ಚೆನ್ನಾಗಿದ್ರೆ ಆಮೇಲೆ ಏನ್ ಕರಿಬಹುದು ಅಂತ ನೋಡೋಣ. ರತ್ನ, ವೇಣಿಯವರೇ, ಇವತ್ತು ಆಕಾಶ ಕೆಳಗ್ ಬಂದು ಭೂಮಿ ಮೇಲೋದಂಗ್ ಅನಿಸ್ತಾ ಇದೆ ನಂಗೆ. ಏನಿನ್ ಮಾತಿನ ಅರ್ಥ? ಮಾಡೋ ಕೆಲ್ಸ ಬಿಟ್ಟು ಊರ್ ಸುತ್ತಕ್ ಹೋದ್ರಂತೆ, ಹಂಗಾಯ್ತು ನಿಮ್ ಕಥೆ. ಮನೆ ಕೆಲ್ಸ ಮಾಡಕ್ಕೆ ನಾನೇ ನೀ ಮನೆ ಕೆಲ್ಸದವಳಲ್ಲ, ಈ ಮನೆ ಬೀಗ್ತಿ. ಆಯ್ತಾಯ್ತು, ಜಾಸ್ತಿ ಬೀಗ್ಬೇಡಿ. ವಯ್ಯಾರದಿಂದ ನುಣುಪಾಗಿ ರೆಡಿಯಾಗಿ ಎಲ್ಲೋ ಹೋಗ್ತಿದ್ದೀರಲ್ಲ, ಎಲ್ಲಿಗೆ ಪಯಣ ಅಂತ ಕೇಳ್ಬಹುದಾ? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತೆ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕು? ಏನೂ ಆಗ್ಬೇಕಾಗಿಲ್ಲ. ಆದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಇಂಥ ತಿರುಪೆ ಶೋಕಿ ಬೇಕಾ? ತಿರ್ಪೆ ಗಿರ್ಪೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ನನ್ಗೆ ಯಾವ ಮಹಾ ವಯಸ್ಸು ಆಗಿಲ್ಲ. ಅಬ್ಬಬ್ಬಾ ಅಂದ್ರೆ ಒಂದು 40 ದಾಟಿರ್ಬೋದು ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಜನ ಈ ಥರನೂ ಸುಳ್ಳು ಹೇಳ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಇರೋದನ್ನೇ ಹೇಳ್ತಿರೋದು. ಆಯ್ತಾಯ್ತು, ಹೋಗ್ತಾ ಇರೋ ಕೆಲ್ಸ ಹಾಳ್ ಬಿದ್ದೋಗ್ಲಿ. ಅಲ್ಲಲ್ಲ, ಒಳ್ಳೇದಾಗ್ಲಿ. ಹೋಗ್ ಬನ್ನಿ, ಆಲ್ ದ ಬೆಸ್ಟ್. ಅಡ್ಬಾಯ್ ಹಾಕೋದ್ಮೇಲೆ ಮುಗಿತು, ಹೋದ್ ಕೆಲ್ಸ ಆದಂಗೆನೆ. ಓಯ್ ಡ್ರೈವರಪ್ಪ, ನಾನು ಪುಟಾಣಿ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಆಮೇಲೆ ನೀನು ನಿಧಾನಕ್ಕೆ ಕಾರ್ ಉಡಿಸ್ಕೊಂಡು ನಾನು ಹಿಂದೆನೆ ಬಾ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಲವ್ ಕಿಕ್ಕು ಸಖತ್ತಾಗಿ ಕೆಲಸ ಮಾಡ್ತಿದೆ. ಈ ಅಮ್ಮ ಸ್ವಲ್ಪ ಈ ಲವ್ ವಿಷಯದಲ್ಲಿ ಬ್ಯುಸಿಯಾಗೇ ಇರಬೇಕು. ಆಗ ನಮ್ಮ ಪಾರು, ಈ ಮನೆ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ಕಿರಿಕು. ಅದಕ್ಕೆ ಈ ಥರ ಆವಾಗವಾಗ ಕಿಕ್ ಕೊಡ್ತಾ ಇರಬೇಕು. ಫ್ರೆಂಡ್ಸ್, ನಿಮಗೂ ಮಜಾ ಬರ್ತಿದೆ ಅಲ್ಲ? ಐದು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.